ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವಯನಾಡಿನ ಹೊಸ ಸಂಸದೆ ಪ್ರಿಯಾಂಕಾ ವಾದ್ರಾ ಅವರು ಮೊದಲ ದಿನದ ಸಂಸತ್ತಲ್ಲೇ ತಾನು ರಾಹುಲ್ ಗಾಂಧಿಯ ಸಿಸ್ಟರ್ ಅನ್ನುವಂಥದ್ದನ್ನ ತಮ್ಮ ಭಾಷಣದ ಮೂಲಕ ಸಾಬೀತು ಮಾಡಿದರು. ಅದು ಎಷ್ಟು ಎಳಸು ಭಾಷಣ ಅಂತ ಹೇಳಿದ್ರೆ ಸಂಸದಲ್ಲಿರುವಂತಹ ಹಿರಿಯರು ಕಿರಿಯರು ಎಲ್ಲರೂ ನಕ್ಕು ನಕ್ಕು ಹೊಟ್ಟೆ ನೋವು ಮಾಡ್ಕೊಂಡ್ರು. ಅಷ್ಟು ಎಳಸಾಗಿತ್ತು. ನಿಮಗೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಹಿಮಾಚಲ ಪ್ರದೇಶದಲ್ಲಿ ಸಣ್ಣ ಪುಟ್ಟ ರೈತರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹೀಗಂತ ಮೋದಿಜಿ ಸರ್ಕಾರದ ವಿರುದ್ಧ ಗೂಬೆ ಕೂರಿಸೋದಕ್ಕೆ ಪ್ರಿಯಾಂಕಾ ಗಾಂಧಿ ಮುಂದಾಗ್ತಾರೆ. ಆದ್ರೆ ಆ ಪಿಂಕಿ ಸಿಸ್ಟರ್ಗೆ ಎಷ್ಟು ಕಮ್ಮಿ ನಾಲೆಜ್ ಇದೆ ಅಂತ ಹೇಳಿದ್ರೆ, ಅಲ್ಲಿ ಇರುವಂತದ್ದು ಸುಖವಿಂದರ್ ಸುಖ ಅನ್ನುವಂತಹ ಕಾಂಗ್ರೆಸ್ ಸಿಎಂ ಅಂದ್ರೆ ಅವರದೇ ಪಕ್ಷ ಅಂತ ಗೊತ್ತೇ ಇಲ್ಲ ನೋಡಿ. आज हिमाचल में देखिए, जितने भी कानून बने हैं वो सब बड़े बड़े उद्योगपतियों के लिए बन रहे हैं. हिमाचल में जो सेब उगता था उसके जो छोटे छोटे किसान हैं वह रो रहे हैं, क्योंकि एक व्यक्ति के लिए सब कुछ बदला जा रहा है. ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರದಲ್ಲಿರುವಂಥದ್ದು ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷನೇ. ಈ ಅಕ್ಕನಿಗೆ ಅದು ಕೂಡ ಗೊತ್ತೇ ಇಲ್ಲ ನೋಡಿ. ರೈತರನ್ನ ಗೋಳ್ ಹೊಯ್ಕಾಳ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧನೇ ಈ ಪಿಂಕಿ ಅಕ್ಕ ತಿರುಗಿ ಬಿದ್ರ. ತನ್ನ ಪಕ್ಷದ ಮಾನವನ್ನ ಸಂಸತ್ತಲ್ಲಿ ತಾನೇ ಹರಾಜ್ ಹಾಕಿದ್ರ. ಬಿಡಿ, ರಾಹುಲ್ ಗಾಂಧಿ ಸಿಸ್ಟರ್ ಆಗಿರುವಂಥದ್ದಕ್ಕೆ ಇವೆಲ್ಲವನ್ನ ಅವರ ಮಗ ರೈಹಾನ್ ವಾದ್ರಾ ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ ಬಿಡಿ. ಆದರೆ ಮೊದಲ ದಿನ ಜೋಕರ್ ಆದಮೇಲೆ ಆ ಒಂದು ಚಿಕ್ಕ ನೋವಿರುತ್ತಲ್ಲ. ಈ ವಯನಾಡಿನ ಜನ ಅಯ್ಯೋ ಎಂತಹ ಅವಿವೇಕಿಯನ್ನ ಸಂಸತ್ತಿಗೆ ಕಳಿಸಿದ್ರು ಅಂತ ನಮಾಜ್ ಆದ್ಮೇಲೆ ಮಾತಾಡ್ಕೊಳ್ಬಾರ್ದಲ್ವಾ. ಕೇರಳ ಬೇರೆ ಭಾರತದ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಅಂತ ಕರೀತಾರೆ. ನಾವು ಇಂತಹ ಮೂರ್ಖ ಮಣಿಯನ್ನ ಆಯ್ಕೆ ಮಾಡಿದ್ವಿ ಅಂತ ಉಪವಾಸದ ನಂತರ ಅವರು ಕೊರಗಬಾರ್ದಲ್ವೇ, ಅಥವಾ ನಮಾಜ್ ಆದ್ಮೇಲೆ ಕೊರಗಬಾರ್ದಲ್ವೇ. ಹೀಗಾಗಿ ಸಾಕಪ್ಪ, ಈ ಜೋಕರ್ ಆಗಿದ್ದಲ್ಲ ಸಾಕು, ಇನ್ನು ವಿಲನ್ ಆಗೋಣ ಅಂತ ಪ್ರಿಯಾಂಕಾ ವಾದ್ರಾ ಡಿಸೈಡ್ ಮಾಡ್ತಾರೆ. ಸೊ ಸಂಸತ್ತಿಗೆ ಒಂದು ಬ್ಯಾಗ್ ಅನ್ನ ಹಾಕೊಂಡು ಬರ್ತಾರೆ. ನೋಡಿ, ಆ ಬ್ಯಾಗ್ ಮೇಲೆ ಏನೇನಿತ್ತು ಗೊತ್ತಾ? ಒಂದು ಪ್ಯಾಲೆಸ್ತೀನ್ ಅಂತ ಬರ್ಕೊಂಡಿತ್ತು. ಆಮೇಲೆ ಒಂದಷ್ಟು ಚಿತ್ರಗಳು ಕೂಡ ಇತ್ತು. ಏನೆಲ್ಲ? ಅರ್ಧ ತುಂಡಾಗಿರುವಂತಹ ಕಲ್ಲಂಗಡಿ ಹಣ್ಣು. ಬಟ್ ಅರ್ಧ ತುಂಡೇ ಯಾಕೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಇನ್ನು ಹಾರ್ತಾ ಇರುವಂತಹ ಪಾರಿವಾಳ, ಆಮೇಲೆ ಸಮುದ್ರದ ಅಲೆಗಳ ಥರದ ಚಿತ್ರ, ಆಮೇಲೆ ಒಂದು ದೊಡ್ಡ ಸೊನ್ನೆ. ಅಲ್ಲ, ತುಂಬ ಜನ ಅದು ಸೊನ್ನೆ ಅಲ್ಲ, ಅದು ಸೂರ್ಯ ಇರಬಹುದು ಅಥವಾ ಅದು ಚಂದ್ರ ಇರಬಹುದು ಅಂತ ಹೇಳ್ತಾರೆ. ಆದರೆ ಈ ಸೂರ್ಯನನ್ನ ಸಾಂಕೇತಿಕವಾಗಿ ಕೆಂಪು ಬಣ್ಣದಲ್ಲಿ ಸೂಚಿಸ್ತಾರೆ, ಇಲ್ಲ ಚಂದ್ರನನ್ನ ಬಿಳಿ ಬಣ್ಣದಲ್ಲಿ ತೋರಿಸೋದು ವಾಡಿಕೆಯಪ್ಪ. ಈ ಹಳದಿ ಬಣ್ಣದ ಸೊನ್ನೆ ಇರೋದ್ರಿಂದ ಕಾಮಾಲೆ ಬಂದವರ ಮನಸ್ಥಿತಿ ಥರ ಇದೆ. ಅವರ ಕಣ್ಣಿಗೆ ವೈಟ್ ರೈಸ್ ಕೂಡ ಚಿತ್ರಾನ್ನದ ಹಾಗೆ ಕಾಣಿಸುತ್ತೆ. ಅಥವಾ ಇನ್ನೊಂದು ಅರ್ಥನೂ ಇರಬಹುದು. ಏನು? ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ IQ ಲೆವೆಲ್ ಅನ್ನು ಸೂಚಿಸುವಂತಹ ಸಿಂಬಲ್ ಕೂಡ ಆಗಿರಬಹುದು ಅಲ್ವಾ. ಇಲ್ಲಿ ವಿಚಾರ ಅದಲ್ಲ. ಪ್ರಿಯಾಂಕಾ ವಾದ್ರಾ ಯಾವ ಕ್ಷೇತ್ರದಿಂದ ಆಯ್ಕೆ ಆದಂಥವರು? ಕೇರಳದ ವಯನಾಡು. ಹೌದಾ? ಎಲ್ಲಿದೆ ಅದು? ಭಾರತದಲ್ಲಿ, ಹೌದಲ್ವಾ? ಬಟ್ ಇವತ್ತು ಬ್ಯಾಗಲ್ಲಿ ಹಾಕೊಂಡಿರುವಂತಹ ಹೆಸರೇನು? ಪ್ಯಾಲೆಸ್ತೀನ್. ಅದರಲ್ಲೂ ಈ ರಾಜಕೀಯ ವ್ಯಕ್ತಿಗಳ ನಡೆ ನುಡಿದೆಯಲ್ಲ, ಅದು ಸುಮ್ಮನೆ ಇರಲ್ಲ. ಪ್ಯಾಲೆಸ್ತೀನ್ ಈಗ ಯುದ್ಧದಿಂದ ಹೈರಾಣಾಗಿದೆ. ತಮ್ಮ ಪಾಡಿಗೆ ತಾವಿದ್ದಂತಹ ಇಸ್ರೇಲ್ ಅನ್ನುವಂತಹ ಸಮರ ಚತುರ ದೇಶವನ್ನ ತಡವಿಕೊಂಡು ದಿನಕ್ಕೆ ಕನಿಷ್ಠ 25ರಿಂದ 30 ಜನರನ್ನ ಪ್ಯಾಲೆಸ್ತೀನ್ ಕಳ್ಕೊಳ್ತಾ ಇದೆ. ಸೊ ಇಲ್ಲಿ ಸಾಯ್ತಾ ಇರೋದು ಯಾರು? ಅಲ್ಲಿರುವಂತಹ ಧರ್ಮಾಂಧ ಮುಸಲ್ಮಾನರು. ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯನ್ನು ಮಾಡಿ ಅವರನ್ನ ಸೋಲಿಸಬಹುದು ಅಂತ ಹೇಳಿದಂತಹ ಮಸೀದಿಯ ಮೌಲವಿಯ ಮಾತನ್ನ ಕೇಳಿದಂತಹ ಅಧರ್ಮೀಯರು.
ಅಕ್ಷರಶಃ ಮುಟ್ಟಾಳರು ಅಂತಾನೆ ಹೇಳಬಹುದು. ಬಟ್ ಇಸ್ರೇಲ್ ಏನು, ಅದರ ಶಕ್ತಿ ಏನು, ಯುದ್ಧಕ್ಕೆ ಆಹ್ವಾನವನ್ನ ಕೊಟ್ರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ, ಇವೆಲ್ಲವನ್ನ ಅರ್ಥ ಮಾಡಿಕೊಂಡಿದ್ರು ಕೂಡ ಮತದ ಪ್ರಮುಖರು ಹೇಳಿದ್ರು ಅಂತ ಜೀವನದಲ್ಲಿ ತಾವು ಇಡಬಹುದಾದಂಥ ಅತಿ ದೊಡ್ಡ ತಪ್ಪು ಹೆಜ್ಜೆಯನ್ನ ಇಟ್ಟಂತಹ ಜಿಹಾದಿಗಳು. ರಾಕೆಟ್ ಹಾರಿಸಿದಂತಹ ದೇಶಕ್ಕೆ ಏನು ರೋಸ್ ಕಳಿಸ್ಬೇಕಿತ್ತ? ಇಸ್ರೇಲ್ ಪ್ಲೇ ಮಾಡಿದಂತಹ ಮರಣ ಮೃದಂಗಕ್ಕೆ ಇವತ್ತು ಪ್ಯಾಲೆಸ್ತೀನ್ ಪತರ್ಗುಟ್ಟು ಹೋಗಿದೆ. ಆದ್ರೆ ಇಸ್ರೇಲ್ ಇಸ್ಲಾಮಿಕ ದೇಶ ಅಲ್ಲವಲ್ಲ, ಅವರನ್ನ ಸಪೋರ್ಟ್ ಮಾಡಿದ್ರೆ ಇಲ್ಲಿರುವಂಥ ಅವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಿಗೆ ಖುಷಿ ಆಗೋದಿಲ್ವಲ್ಲ. ಹೀಗಾಗಿ ನಮ್ಮ ದೇಶದ ಜಾತ್ಯತೀತ ರಾಜಕೀಯ ನಾಯಕರು ಪ್ಯಾಲೆಸ್ತೀನ್ ಪರವಾಗಿ ನಿಲ್ತಾರೆ. ಈಗಾಗಲೇ ನಮ್ಮ ಭಾರತ ಸರ್ಕಾರ ಅಲ್ಲಿನ ನಾಯಕರಿಗೆ ವಾರ್ನಿಂಗ್ ಬೇರೆ ಮಾಡಿದೆ. ಸುಮ್ಮನೆ ಈ ನಾಟಕ ಬಿಟ್ಟು ಯುದ್ಧವನ್ನ ನಿಲ್ಲಿಸಿ, ನಮ್ಮ ಬೆಂಬಲ ಬೇಕು ಅಂತ ಹೇಳಿದ್ರೆ ಅದು ಶಾಂತಿಗಾಗಿ ಮಾತ್ರ. ಇದನ್ನ ನಿಸ್ಸಂಕೋಚವಾಗಿ ಭಾರತ ಹೇಳಿದೆ. ಈ ಮಧ್ಯ ಪ್ರಿಯಾಂಕಾ ವಾದ್ರಾ ಪ್ಯಾಲೆಸ್ತೀನ್ ಪರವಾಗಿ ನಾನಿದ್ದೀನಿ ಅನ್ನೋ ಅರ್ಥ ಬರುವಂತಹ ಬ್ಯಾಗ್ ಅನ್ನ ಹಿಡ್ಕೊಂಡು ಸಂಸತ್ತಿಗೆ ಬಂದಿದ್ದಾರೆ. ಅಲ್ಲಿಗೆ ಮೊದಲ ದಿನ ಜೋಕರ್, ಎರಡನೇ ದಿನ ಡೇಂಜರ್. ಬಟ್ ಇದು ಒಂದು ನಡೆಯಿಂದ ವಯನಾಡಿನ ಆಕೆಯ ವೋಟ್ ಬ್ಯಾಂಕಿಗೆ ಈ ಉಪವಾಸದ ನಂತರ ತಿನ್ನುವಂತಹ ಖರ್ಜೂರ ಕೊಟ್ಟಷ್ಟೇ ಖುಷಿ ಸಿಕ್ಕಿರಬಹುದು ಅಲ್ವಾ? ನಮ್ಮ ದೇಶದಲ್ಲಿ ಏನನ್ನ ಮಾಡಿದ್ರು ಓಕೆ ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ಮುಸ್ಲಿಂ ಲೀಡರ್ ಅಂತ ಕರೆಸಿಕೊಳ್ಳುವಂತ ಓವೈಸಿ ಬರ್ತಾನೆ, ಸಂಸತ್ತಲ್ಲಿ ಪ್ರಮಾಣ ವಚನವನ್ನ ತಗೊಳ್ತಾನೆ, ಜೈ ಪ್ಯಾಲೆಸ್ತೀನ್ ಅಂತ ಹೇಳ್ತಾನೆ. ಇಲ್ಲಿ ಟೋಪಿ ಹಾಕೊಂಡು 3/4 ಪ್ಯಾಂಟ್ ಮೇಲೆ ಪೈಜಾಮವನ್ನು ಹಾಕಿರುವಂತಹ ಮುಸ್ಲಿಂ ಯುವಕರು, ಆಮೇಲೆ ಬುರ್ಖಾ ಅನ್ನುವಂತಹ ಬಟ್ಟೆ ಪಂಜರದ ಒಳಗೆ ಬದುಕುವಂತಹ ನನ್ನ ಮತದ ಇಸ್ಲಾಮಿಕ್ ಅಮಾಯಕ ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾರೆ, ಪ್ಯಾಲೆಸ್ತೀನ್ ಪರ ಘೋಷಣೆನ ಕೂಗ್ತಾರೆ, ಸಿಕ್ಕಲ್ಲಿ ಆ ದೇಶದ ಬಾವುಟವನ್ನ ಹಾರಿಸ್ತಾರೆ. ಈಗ ನೋಡಿದ್ರೆ ವಿಪಕ್ಷ ನಾಯಕನ ಸಹೋದರಿ ಪ್ರಿಯಾಂಕಾ ವಾದ್ರಾ ಪ್ಯಾಲೆಸ್ತೀನ್ ಬ್ಯಾಗ್ ಅನ್ನು ಹಿಡ್ಕೊಂಡು ಸಂಸತ್ತಿಗೆ ಬಂದಿದ್ದಾರೆ. ಈ ಪುಂಡಾಟಕ್ಕೆ ಲಿಮಿಟ್ ಅನ್ನೋದು ಬೇಡವಾ? ಓವೈಸಿ ಬಂದು ಜೈ ಪ್ಯಾಲೆಸ್ತೀನ್ ಅಂತ ಹೇಳೋದ್ರಲ್ಲಿ ಯಾವ ಅಚ್ಚರಿ ಕೂಡ ಇಲ್ಲ. ಆತನ ಬೇರುಗಳಿರುವಂತಹ ದೇಶಕ್ಕೆ ಜೈ ಅಂದ ಅಂತ ಸುಮ್ಮನೆ ಇರೋಣ. ಆದ್ರೆ ಪ್ರಿಯಾಂಕಾ ವಾದ್ರಾಗೆ ಏನ್ ಬಂದಿರೋದು ದೊಡ್ಡ ರೋಗ? ಜಾತ್ಯತೀತತೆಯನ್ನ ಮುಸ್ಲಿಂ ಓಲೈಕೆ ಮಾಡಿನೇ ತೋರಿಸಬೇಕಾ? ಅರೆ ಪ್ರಿಯಾಂಕಾ ವಾದ್ರಾ, ನೀವು ಹೂ ಅಂತ ಹೇಳಿದ್ರೆ ನಾಳೆ ನಾನೊಂದು ಸೀರೆಯನ್ನ ನಿಮ್ಮ ವಿಳಾಸಕ್ಕೆ ಪಾರ್ಸಲ್ ಮಾಡ್ತೀನಿ. ಸೇವ್ ಬಾಂಗ್ಲಾದೇಶ್ ಹಿಂದೂಸ್ ಅನ್ನುವಂತಹ ಬರಹ ಇರುವಂತಹ ಸಾರಿ, ಅಥವಾ ಸೇವ್ ಬಾಂಗ್ಲಾದೇಶ್ ಹಿಂದೂಸ್ ಅನ್ನುವಂತಹ ಬರಹ ಇರುವಂತಹ ಬ್ಯಾಗ್ ಅನ್ನ ಕಳಿಸ್ಕೊಡ್ತೀನಿ ನಿಮ್ಮ ವಿಳಾಸಕ್ಕೆ. ಅದನ್ನ ಹಾಕೊಂಡು ನಿಮ್ಮ ಸೆಕ್ಯುಲರಿಸಮ್ ಅನ್ನ ತೋರಿಸಿ ನೋಡೋಣ. ಯಾಕೆ ಒಂದು ಮತಕ್ಕೆ ಮಾತ್ರ ನಿಮ್ಮನ್ನ ನೀವು ಸೀಮಿತ ಮಾಡ್ಕೊಳ್ತಾ ಇದ್ದೀರಾ? ಹಾಗೆ ನೋಡಿದ್ರೆ ನಿಮ್ಮ ಬದುಕೆ ಒಂದು ಜಾತ್ಯತೀತತೆಯ ಮಿಕ್ಸ್ ಮಸಾಲ್ ಪುರಿ. ಅಪ್ಪ ಹಿಂದೂ ಆಗಿರೋದಕ್ಕೆ ನಿಮ್ಮ ಹುಟ್ಟು ಹಿಂದೂ ಧರ್ಮದಲ್ಲಿ, ಗಂಡ ಕ್ರೈಸ್ತ ಆಗಿರೋದಕ್ಕೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಹಾಗೆ ನಿಮ್ಮ ಬದುಕು ಕ್ರೈಸ್ತ ಧರ್ಮದಲ್ಲಿ. ಬಟ್ ಇಡೀ ಬದುಕು ಮುಸ್ಲಿಂ ಓಲೈಕೆಯಲ್ಲೇ ಮುಪ್ಪಾಗೋ ಥರ ಇದೆ. ನಿಮಗೆ ಹಿಂದೂಗಳು ಕೂಡ ವೋಟ್ ಹಾಕ್ತಾರಲ್ಲ, ಅವರಿಗೂ ಕೂಡ ಸಾಧ್ಯ ಆದ್ರೆ ಒಂದು ದಿನ ದಯವಿಟ್ಟು ಧ್ವನಿಯನ್ನ ಎತ್ತಿ. ಬಟ್ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ಸ್ ಅನ್ನ ನೋಡಿದ್ರೆ ಸ್ವಲ್ಪ ಡೌಟ್ ಇದೆ. ಹತ್ರಾಸು ಸಾಧುಗಳ ಹತ್ಯೆಗೆ ಬಾಯಲ್ಲಿ ಔಲಕ್ಕಿ ಹಾಕೊಂಡಿದ್ದಂಥವ್ರು ಸಂಬಲ್ ದಂಗೆಕೋರರು ಗುಂಡೇಟನ ತಿಂದು ಬೀದಿ ನಾಯಿ ಥರ ಸತ್ತಾಗ ಬೀದಿಗೆ ಬರ್ತೀರಾ? ಸಾಧುಗಳು ಹಿಂದೂ ಆಗಿದ್ರು, ದಂಗೆಕೋರರು ಮುಸ್ಲಿಂ ಆಗಿದ್ರು. ಅದಕ್ಕೋಸ್ಕರ ಸಂಬಲ್ಗೆ ನಿಮ್ಮ ಟ್ರಿಪ್ ಪ್ಲಾನ್ ಆಗತ್ತೆ. ಈಗ ನೋಡಿದ್ರೆ ಪ್ಯಾಲೆಸ್ತೀನ್ ಬ್ಯಾಗ್, ವಾರೆ ವಾ, ಚೆನ್ನಾಗಿದೆ ರೀ ನಾಟಕ. ಬ್ಯಾಗ್ ಒಳಗಿರುವಂಥದ್ದು ನಕಲಿ ಜಾತ್ಯತೀತತೆ, ಅದರ ಒಳಗಿರುವಂಥದ್ದು ನಕಲಿ ಮುಸ್ಲಿಂ ಪ್ರೇಮ ಅಷ್ಟೇ. ಜಗತ್ತಿನಲ್ಲೇ ಅತ್ಯಂತ ಸೇಫ್ ಆಗಿರುವಂತಹ ನನ್ನ ಭಾರತದಲ್ಲಿ ಇದ್ಕೊಂಡು ಈ ತರ ಯುದ್ಧ ಪೀಡಿತ ಜಾಗದ ಹೆಸರಿರುವಂತಹ ಬ್ಯಾಗ್ ಅನ್ನ ಹಾಕೊಳ್ತೀರಲ್ಲ, ಏನಾದ್ರೂ ಅರ್ಥ ಇದೆಯಾ ಅದ್ರಲ್ಲಿ? ನೀವೊಂದು ಕೆಲಸ ಮಾಡಿ,
ಸೀದಾ ಪ್ಯಾಲೆಸ್ತೀನಿಗೆ ಹೋಗಿ ನೋಡೋಣ. ಅಲ್ಲಿ ಹೋಗಿ ಆ ಯುದ್ಧದ ವಿರುದ್ಧ ಹೋರಾಡಿ ಸರ್ವ ಜನಾಂಗದ ಶಾಂತಿಯ ತೋಟದ ಮಾಲಿಯಾಗಿ, ನಂತರ ಮಾಲೀಕಳಾಗಿ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಹೋಗಿ ಧ್ವನಿಯನ್ನು ಎತ್ತಿ, ಆಗ ಬ್ಯಾಗ್ ಕೊಟ್ಟವರಿಗೆ ಒಂದು ಕಿಮ್ಮತ್ತು ಬರುತ್ತೆ. ಇಲ್ಲ ಅಂದ್ರೆ ಇಡೀ ದೇಶ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಕಿಮ್ಮತ್ತನ್ನ ಕೊಡ್ತಾ ಇದೆಯೋ ಅದೇ ಬ್ಯಾಗ್ ಕೊಟ್ಟಂತಹ ಪುಣ್ಯಾತ್ಮರಿಗೆ ಹೋಗೋದು. ಅರ್ಥ ಆಯ್ತಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.